ರಾಮೇಶ್ವರಂ ಕೆಫೆನಲ್ಲಿ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ಅಥವಾ ಬ್ಲಾಸ್ಟ್ ಮಾಡೋದಕ್ಕಿಂತ ಮುಂಚೆ ಈ ಶಂಕಿತ ಉಗ್ರ ಬೇರೆ ಕಡೆಗಳಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ನ ಅನ್ನೋದ್ರ ಬಗ್ಗೆ ಈಗ ಅನುಮಾನ ಮೂಡ್ತಾ ಇದೆ. ಈ ಬಾಂಬರ್ ಅಷ್ಟು ಪ್ಲಾನ್ಡ್ ಆಗಿ ಮತ್ತೆ ಒಂದೇ ಅಟೆಂಪ್ಟ್ ಅಲ್ಲಿ ಇಷ್ಟು ದೊಡ್ಡ ಅನಾಹುತ ಮಾಡ್ತಾನೆ ಅಂತ ಹೇಳಿದ್ರೆ ಆತನಿಗೆ ಅನುಭವ ಇರಬೇಕಲ್ವಾ. ಹಾಗಾಗಿ ಈ ಶಂಕಿತ ಬಾಂಬರ್ ಹಾಗೂ ತಂಡದಿಂದ ಟ್ರಯಲ್ ಬ್ಲಾಸ್ಟ್ ಏನಾದರೂ ಆಗಿದೆಯಾ ಅನ್ನೋದ್ರ ಬಗ್ಗೆ ಈಗ ಗಾಢವಾದ ಅನುಮಾನ ಕಾಡ್ತಾ ಇದೆ. ನಿರ್ಜನ ಪ್ರದೇಶದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ತನಿಖಾ ತಂಡ ವ್ಯಕ್ತಪಡಿಸಿದೆ. ಅತ್ಯಾಧುನಿಕ ಟೈಮರ್ ಮತ್ತೆ ತಂತಿ ನಟ್ ಬೋಲ್ಟ್ಗಳನ್ನ ಈತ ಈ ಬಾಂಬ್ ಬ್ಲಾಸ್ಟ್ನಲ್ಲಿ ಬಳಸಿದ್ದ. ಹಾಗಾಗಿ ಅನುಮಾನ ಬರೋದು ಡಿಟೋನೇಟರ್ ಬಳಸಿ ಐಇಡಿಯನ್ನ ಈತ ಬ್ಲಾಸ್ಟ್ ಮಾಡಿರುವ ಸಾಧ್ಯತೆ ಇರೋದ್ರಿಂದಾಗಿ ಒಂದು ಪ್ಲ್ಯಾಂಡ್ ಆಗಿ ಈತ ಬ್ಲಾಸ್ಟ್ ಮಾಡಿದ್ದಾನೆ. ಒಂದು ಪ್ಲ್ಯಾಂಡ್ ಆಗಿ ಈತ ತಾನು ಏನು ಅಂದ್ಕೊಂಡು ಬಂದಿದ್ದ, ಹಾಗೆ ಏನು ತಯಾರು ಮಾಡ್ಕೊಂಡು ಬಂದಿದ್ದ, ಏನು ಸ್ಫೋಟಕ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದ, ಅದನ್ನು ಬ್ಲಾಸ್ಟ್ ಮಾಡಿದ್ದ. ಹಾಗಾಗಿ ಈಗ ತನಿಖಾಧಿಕಾರಿಗಳಿಗೆ ಅನುಮಾನ ಅಂತ ಹೇಳಿದರೆ ಈತ ಈ ಹಿಂದೆ ಏನಾದರೂ ಬಾಂಬ್ ಬ್ಲಾಸ್ಟ್ ಮಾಡಿದ್ನ ಅಥವಾ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿ ಆನಂತರ ಈತ ಇಲ್ಲಿ ಬಂದು ಬ್ಲಾಸ್ಟ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಫಿಕ್ಸ್ ಮಾಡಿದ ಟೈಮ್ ಬಾಂಬ್ನಲ್ಲಿ ಬ್ಲಾಸ್ಟ್ ಆಗುತ್ತಾ ನೋಡಿ, ಎಷ್ಟೆಲ್ಲ ಎಫೆಕ್ಟ್ ಆಗುವ ಬಗ್ಗೆ ಆತ ಪರೀಕ್ಷೆ ಮಾಡಿರುವ ಸಾಧ್ಯತೆಯೂ ಕೂಡ ಇದೆ. ಬಾಂಬರ್ ಸಿಕ್ಕ ಬಳಿಕ ಟ್ರಯಲ್ ಬ್ಲಾಸ್ಟ್ ಸ್ಥಳ ಪತ್ತೆ ಆಗುತ್ತೆ. ಇದೆಲ್ಲವೂ ಕೂಡ ಈಗ ಒಂದಿಷ್ಟು ಇನ್ವೆಸ್ಟಿಗೇಷನ್ ಹಂತದಲ್ಲಿರುವಾಗ ಈ ರೀತಿ ಅನುಮಾನಗಳೆಲ್ಲ ಬರೋದು ಸಹಜ. ಯಾಕಂತ ಹೇಳಿದರೆ ಈತ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಎಷ್ಟು ಆತ ಅಚ್ಚುಕಟ್ಟಾಗಿ ಅಲ್ಲಿ ಬಂದು ತಿಂಡಿ ತಿಂದು ಬ್ಯಾಗ್ನಲ್ಲಿ ಬಾಂಬನ್ನು ತಂದು ಅಲ್ಲಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಆ ಟೈಮರನ್ನು ಆ ಹೊತ್ತಿಗೆ ಸುಮಾರು 12 ಗಂಟೆ 57 ನಿಮಿಷಕ್ಕೆ 10 ಸೆಕೆಂಡ್ನ ಅವಧಿಯಲ್ಲಿ 2 ಬಾರಿ ಬ್ಲಾಸ್ಟ್ ಮಾಡಿ ಅಷ್ಟೆಲ್ಲ ಅಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗಿ ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿದರೆ ಆತನಿಗೆ ಅನುಭವ ಇತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲೇ ಈತ ಡಿಟೋನೇಟರಿಂದ ಹಿಡಿದು ನೆಟ್ ಬೋಲ್ಟು ಬಳಸಿ ಆ ಬ್ಯಾಟ್ರಿಗಳ ಮೂಲಕ ಬ್ಲಾಸ್ಟ್ ಮಾಡಿಸಿದ್ದು ಪ್ರತಿಯೊಂದು ಕೂಡ ಈಗ ಆತ ಅನುಭವದಿಂದಲೇ ಮಾಡಿದ್ದಾನೆ. ಈ ಹಿಂದೆ ಬೇರೆ ಎಲ್ಲಾದರೂ ಆತ ಟ್ರಯಲ್ ಬ್ಲಾಸ್ಟ್ ಮಾಡಿ ಆತನಿಗೆ ಅದ್ರ ಬಗ್ಗೆ ಅರಿವಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕಂತೂ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ. ಮತ್ತು ಪೊಲೀಸರು ಬೇರೆ ಬೇರೆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದ ಕೆಫೆನಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ನಿನ್ನೆಯಿಂದಲೂ ಕೂಡ ತಾವು ಅಲ್ಲೇ ಇದ್ರಿ. ಈಗ ತನಿಖೆ ಯಾವ ಹಂತದಲ್ಲಿದೆ? ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಏನಾದರೂ ಮೇಜರ್ ಮಾಹಿತಿ ಹೊತ್ತಿನವರೆಗೆ ಏನಾದರೂ ಸಿಕ್ಕಿದೆಯಾ ನಾಗರಾಜ್? ರಂಜಿತ್, ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಈ ಒಂದು ಪ್ರಕರಣವನ್ನು HAL ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಈ ಒಂದು ಪ್ರಕರಣವನ್ನು CCBಗೆ ಅಧಿಕೃತವಾಗಿ ವರ್ಗಾವಣೆ ಮಾಡಿ ಆದೇಶ ಮಾಡಿದ್ದಾರೆ. CCBಯಲ್ಲಿರ್ತಕ್ಕಂಥ ACP ನವೀನ್ ಕುಲಕರ್ಣಿ ಅವರನ್ನು ತನಿಖಾಧಿಕಾರಿಯನ್ನಾಗಿ ಮಾಡಿ CCBಗೆ ಅಧಿಕೃತವಾಗಿ ಪ್ರಕರಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಸತತ 23 ಗಂಟೆಗಳ ಕಾಲ ಒಂದು FSL ತಂಡದಿಂದ ಇಲ್ಲಿ ಒಂದು ಸ್ಯಾಂಪಲ್ಸನ್ನು ಸಾಕ್ಷಿಗಳನ್ನು ಸಂಗ್ರಹಿಸುವ ಕೆಲಸ ಮುಗಿದಿತ್ತು. ಅದು ಸಹ ಬಹುತೇಕ ಮುಕ್ತಾಯ ಆಗಿರ್ತಕ್ಕಂಥದ್ದು. ಇಷ್ಟಾದರೂ ಸಹ ಕ್ರೈಮ್ ಸೀನ್ಗೆ ಯಾರೊಬ್ಬರನ್ನು ಸಹ ಬಿಟ್ಟಿಲ್ಲ. ಕ್ರೈಮ್ ಸೀನ್ ಯಾವುದೇ ರೀತಿಯ ಒಂದು ಡೆಸ್ಟ್ರಾಯ್ ಆಗದೇ ಇರೋ ರೀತಿ ಪೊಲೀಸರು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಏನು ಈಗಾಗಲೇ ಆರೋಪಿಯ ಚಹರೆಯನ್ನು ಪತ್ತೆ ಹಚ್ಚಲಾಗಿದೆ. ಚಹರೆಯನ್ನು ಇಟ್ಕೊಂಡು CCB ಪೊಲೀಸರು ಟವರ್ ಡಂಪ್ಗಳನ್ನು ಮಾಡಿಕೊಂಡು ಆತನ ಹಿಂದೆ ಬಿದ್ದಿರ್ತಕ್ಕಂಥದ್ದು. CCBಯಲ್ಲಿ ಈಗಾಗಲೇ ಏನು ಅವರು ತನಿಖೆಯ ಭಾಗವಾಗಿದ್ದರು. ಈ ಪ್ರಕರಣವನ್ನು ಅಧಿಕೃತವಾಗಿ ವರ್ಗಾವಣೆ ಮಾಡುವ ಮುಂಚೆವೇ ಅವರಲ್ಲಿ 8 ತಂಡಗಳನ್ನು ಮಾಡಿ ಆರೋಪಿಯ ಬೆನ್ನು ಬೀಳಿಸಲಾಗಿತ್ತು. ಅವರು ಆತನನ್ನು ಪತ್ತೆ ಮಾಡುವ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಇದರ ಭಾಗವಾಗಿ ಈಗಾಗಲೇ 4 ಜನರ ವಿಚಾರಣೆಯನ್ನು ಸಹ ಮಾಡಿರ್ತಕ್ಕಂಥದ್ದು. ಶರತ್, ಓಕೆ.